ಕನ್ನಡದ ಸಿನಿ ರಸಿಕರಿಗೆ ಅಪ್ಪು ಅಭಿಮಾನಿಗಳಿಗೆ ಇವತ್ತು ಕರಾಳ ದಿನ. ಯಾಕೆಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಇವತ್ತಿಗೆ 4 ವರ್ಷ ತುಂಬ್ತಾ ಇದೆ. ಹೌದು, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಇವತ್ತು 4ನೇ ವರ್ಷದ ಪುಣ್ಯ ಸ್ಮರಣೆ. ಪುನೀತ್ ಸಮಾಧಿಗೆ ಬಣ್ಣ ಬಣ್ಣದ ಗುಲಾಬಿ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ದೊಡ್ಡ ಮನೆಯ ಕುಟುಂಬದಿಂದ ಪುನೀತ್ ಸಮಾಧಿಗೆ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗಿದೆ. ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಕಂಠೀರವ ಬಳಿ ಇಡೀ ದಿನ ಅನ್ನ ಸಂತರ್ಪಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೂಜೆ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಡಾಕ್ಟರ್ ರಾಜ್ ಕುಟುಂಬದ ಹಲವು ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನೇರ ದೃಶ್ಯಾವಳಿಗಳಿದು ಕಂಠೀರವ ಸ್ಟುಡಿಯೋದಿಂದ, ಅಪ್ಪು ಸಮಾಧಿಯ ಬಳಿಯಿಂದ. ಅಪ್ಪು ಅವರಿಗೆ ಇಷ್ಟ ಆಗುವಂತಹ ಖಾದ್ಯಗಳನ್ನು ಅವರ ಎದುರು ಎಡೆ ಇಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಯಾವ ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಪ್ಪು ಫೋಟೋಗಳು ಅಲ್ಲಿ ರಾರಾಜಿಸ್ತಾ ಇರುವಂಥದ್ದು. ಅಪ್ಪು ಇಷ್ಟಪಡುವಂತಹ ತಿಂಡಿ ತಿನಿಸನ್ನು ಕೂಡ ಅಭಿಮಾನಿಗಳು ತಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಂಠೀರವ ಸ್ಟುಡಿಯೋದ ನೇರ ದೃಶ್ಯಾವಳಿಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ರಾಜ್ ಕುಟುಂಬದ ಸದಸ್ಯರು ಈಗ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಪ್ಪು ಸಮಾಧಿಯ ಬಳಿ ಬಂದಿದ್ದಾರೆ. ಹೂವಿನಿಂದ ಅಲಂಕಾರಗೊಂಡಿರುವಂತಹ ಸಮಾಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಪ್ಪು ಇಷ್ಟಪಡ್ತಾ ಇದ್ದಂತಹ ಖಾದ್ಯಗಳನ್ನು ಎಡೆ ಇಡುವಂತಹ ಪ್ರಕ್ರಿಯೆ ಕೂಡ ಅಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಅಪ್ಪು ಸಮಾಧಿಗೆ ನಮಿಸಬೇಕು ಅಂಥೇಳಿ ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದಾರೆ. ಇನ್ನೇನು ಮನೆಯವರ ಪೂಜೆ ಮುಗಿತಾ ಇದ್ದ ಹಾಗೆ ಅಭಿಮಾನಿಗಳ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಬಿಳಿ ಬಣ್ಣದ ಹೂವಿನಿಂದ ಅಪ್ಪು ಸಮಾಧಿಯನ್ನು ಯಾವ ರೀತಿ ಅಲಂಕಾರಗೊಳಿಸಿದ್ದಾರೆ ಅನ್ನುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತಮ್ಮ ನಡೆ ನುಡಿ ಇಂದಲೇ ಹೆಸರುವಾಸಿ ಮಾಡಿದವರು, ಜೊತೆಗೆ ನಟನೆಯ ಮೂಲಕ ರಾಜ್ಯದ ಮನೆ ಮಾತಾದವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಗಲಿ 4 ವರ್ಷ ತುಂಬಿದ ಇವತ್ತು ಮನೆಯವರಿಂದ ವಿಶೇಷ ಪೂಜೆ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಅಭಿಮಾನಿಗಳಿಗೂ ಕೂಡ ಅಪ್ಪು ಸಮಾಧಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಅಭಿಮಾನಿಗಳು ನೇತ್ರದಾನ, ರಕ್ತದಾನ, ಅನ್ನದಾನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ಹಲವರಿಗೆ ಮಾದರಿಯಾಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಪಾರ ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ನೆರೆದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಇಡೀ ದಿನ ಅವರ ಅಭಿಮಾನಿಗಳ ಕಡೆಯಿಂದ ಅನ್ನ ಸಂತರ್ಪಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ಇವತ್ತಿಗೆ 4ನೇ ವರ್ಷ. ಪುಣ್ಯ ಸ್ಮರಣೆ ಅಪ್ಪು ಸಮಾಧಿಯ ಬಳಿ ಈಗ ವಿಶೇಷ ಪೂಜೆಯನ್ನು ಕುಟುಂಬಸ್ಥರು ನೆರವೇರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಭಿಮಾನಿಗಳಿಗೆ ಅಪ್ಪು ಸಮಾಧಿಯ ದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಅಭಿಮಾನಿಗಳು ನೇತ್ರದಾನ, ರಕ್ತದಾನ ಸೇರಿದಂತೆ ಅನ್ನದಾನ, ಅನ್ನ ಸಂತರ್ಪಣೆಗೂ ಕೂಡ ಮುಂದಾಗಿರುವಂಥದ್ದು. ರಾಜ್ಯದ ಮೂಲೆ ಮೂಲೆಯಿಂದ ಅಪ್ಪು ಅಭಿಮಾನಿಗಳು ಬಂದಿದ್ದಾರೆ. ಅವರು ಇಷ್ಟಪಡುವಂತಹ ಖಾದ್ಯಗಳನ್ನು ತಂದಿದ್ದಾರೆ. ಅಪ್ಪು ಫೋಟೋವನ್ನು ಕೈಯಲ್ಲಿ ಇಟ್ಕೊಂಡು ಅಪ್ಪು ಮೇಲಿನ ಪ್ರೀತಿ, ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಅಪ್ಪು ನಮ್ಮ ನಗಲಿ 4 ವರ್ಷ ಆದರೂ ಕೂಡ ಆ ಅಭಿಮಾನದ ಬೆಟ್ಟ ಅನ್ನೋದು ಕಿಂಚಿತ್ತೂ ಕೂಡ ಕರಗಿಲ್ಲ. ಅದೇ ಪ್ರೀತಿ, ಅದೇ ಗೌರವ, ಅಪ್ಪು ಸಮಾಧಿಗೆ ನಮಿಸಬೇಕನ್ನುವಂತಹ ಉತ್ಸಾಹ ಅಲ್ಲಿ ಬಂದಿರುವಂತಹ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈಗ ಕಂಠೀರವ ಸ್ಟುಡಿಯೋದ ಅಪ್ಪು ಸಮಾಧಿಯ ಬಳಿ ಬಂದಿದ್ದಾರೆ. ರಾಜ್ ಕುಟುಂಬದ ಹಲವು ಸದಸ್ಯರು ಕೂಡ ಅಲ್ಲಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ನೆರವೇರಿಸುವಂತಹ ಕೆಲಸ ಆಗುತ್ತೆ. ಅಪ್ಪು ಇಷ್ಟಪಡುವಂತಹ ಖಾದ್ಯಗಳನ್ನು ಈಗಾಗಲೇ ಎಡೆ ಇಡುವಂತಹ ಕೆಲಸ ಕೂಡ ಆಗಿದೆ.
ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಗೆ ಇಂದು 4 ವರ್ಷ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈಗ ಕಂಠೀರವ ಸ್ಟುಡಿಯೋದಲ್ಲಿ ದತ್ತ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕಂಠೀರವ ಸ್ಟುಡಿಯೋ ಈಗ ಅಪ್ಪು ಸಮಾಧಿ ಇವತ್ತು ವಿವಿಧ ಹೂವುಗಳ ಅಲಂಕಾರದಿಂದ ಇವತ್ತು ರೆಡಿ ಆಗಿರ್ತಕ್ಕಂಥದ್ದು. ಈ ಒಂದು 4ನೇ ವರ್ಷದ ಒಂದು ಪುಣ್ಯ ಸ್ಮರಣೆಯಲ್ಲಿ ಕುಟುಂಬಸ್ಥರು ಕೂಡ ಭಾಗಿಯಾಗುತ್ತಾರೆ. 9:30 ನಂತರ ಕುಟುಂಬಸ್ಥರು ಕೂಡ ಆಗಮಿಸಿ ಈ ಒಂದು ಪೂಜೆಯನ್ನು ನೆರವೇರಿಸಲಿದ್ದಾರೆ. ಜೊತೆಗೆ ಈಗ ಅಭಿಮಾನಿಗಳು ಕೂಡ ಈ ನಿಟ್ಟಿನಲ್ಲಿ ಇವತ್ತು 4 ವರ್ಷ ಆದರೂ ಕೂಡ ಅವರನ್ನು ಎಂದಿಗೂ ಮರೆಯೋದಿಲ್ಲ. ಯಾಕಂದರೆ ಅವರ ಸಮಾಜಮುಖಿ ಕಾರ್ಯಗಳು ಮತ್ತು ಅವರ ಸಿನಿಮಾಗಳ ಮೂಲಕ ಈಗಾಗಲೇ ಎಲ್ಲರೂ ಕೂಡ ಅವ್ರನ್ನ ಯಾರೂ ಕೂಡ ಮರೆತಿಲ್ಲ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಪ್ಪು ಅವರಿಗೆ ನಮನ ಸಲ್ಲಿಸೋದಕ್ಕೆ 4ನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗೋದಕ್ಕೆ ಅಭಿಮಾನಿಗಳು ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಇವತ್ತು 4ನೇ ವರ್ಷದ ಪುಣ್ಯ ಸ್ಮರಣೆ, ಅಪ್ಪು ಅವರಿಗೆ ಯಾವ ರೀತಿಯಾದಂಥ ನಮನ? ನಾವು ಮೈಸೂರಿಂದ ಬಂದಿದ್ದೀವಿ. ರಾತ್ರಿ 12 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಇಡೀ ಫ್ಯಾಮಿಲಿನೇ ಬಂದಿದ್ದೀವಿ. ನಮ್ಮ ಅಪ್ಪು ಸರ್ಗೆ ನಾವು ಅವರು ದೇವರು, ಅವ್ರನ್ನ ಕಳ್ಕೊಂಡಿಲ್ಲ, ಅವ್ರು ಇಲ್ಲೇ ಇದ್ದಾರೆ. ಅವ್ರ ಹತ್ರ ನಮ್ಮ ಕಷ್ಟಗಳೆಲ್ಲ ನಾವು ಹೇಳ್ಕೊಬೇಕು. ಅವರು 100% ನೆರವೇರಿಸ್ತಾರೆ. ನಾವು ದೇವ್ರ ಹತ್ರ ಹೆಂಗೋ ಕೇಳ್ಕೊತೀವಿ, ಅದೇ ಥರ ಅವ್ರ ದೇವರು, ಅವ್ರ ಹತ್ರ ನಾವು ಕೇಳ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಮತ್ತು ಶಿವರಾಜ್ ಕುಮಾರ್ ಅಣ್ಣ ಅವ್ರನ್ನ, ಮತ್ತು ರಾಘಣ್ಣ ಅವ್ರನ್ನ, ಮತ್ತು ಅಶ್ವಿನಿ ಮೇಡಮ್ನ ನಾವು ಮೀಟ್ ಮಾಡಬೇಕು. ಅವ್ರ ಹತ್ರ ನಾವು ಶಿವರಾಜ್ ಕುಮಾರ್ ಸರ್ನ ನಾವು ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅನ್ನೋದೇ ನಮ್ದು ಇದು. ನಾವು ಅದಕ್ಕೋಸ್ಕರನೇ ನಾವು ಇಷ್ಟ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ನಾವು 4ನೇ ರೋಡು ನಾವು ದರ್ಶನ ಮಾಡಿರೋದು. ಅವ್ರ ಕುಟುಂಬದವ್ರು ಬರೋ ತನಕ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಏನೇ ಆದರೂ ಅಂತ ಕಾಯ್ತಾ ಇದ್ದೀವಿ. ನನ್ನ ಹೆಸರು ಗೌರಮ್ಮ ಅಂತ. ನಾವು ಕೆರೆಸ್ ಬೆಳಗಳಿಂದ ಬಂದಿರೋದು. 12 ಗಂಟೆಗೆ ಬಂದ್ವಿ. ಎಲ್ಲ ಫ್ಯಾಮಿಲಿನ ಒಂದೇನೆ. ಅಂದರೆ ರಾತ್ರಿ 12 ಗಂಟೆಯಲ್ಲೇ ಬಂದಿರೋದು ನಾವು. ಅವ್ರು ಬಿಡಲಿಲ್ಲ, ಸಣ್ಣ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದೀವಿ. ನಾವು ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ನಮಗೆ. ನಾವು ಯಾವ ಫಿಲಮು ನೋಡಲ್ಲ, ಅವ್ರು ಬಿಟ್ರೆ ಆ ಫಿಲಮ್ ಬಿಟ್ರೆ ಯಾವುದೂ ನೋಡಲ್ಲ. ನಾವು ಥಿಯೇಟ್ರ್ಗಳಿಗೆ ಹೋಗಲ್ಲ. ಅವ್ರು ಬಂದೇ ಇದ್ದಾಗ ನೋಡ್ತಾ ಇದ್ದೋ ಎಲ್ಲ ಫುಲ್ಲು ನೋಡಿದ್ದೀವಿ ಸರ್. ಅದು ಹೇಳಕ್ಕೆ ಆಗಲ್ಲ. ಅಭಿ ನೋಡಿದ್ದೀವಿ, ಆಕಾಶು, ಗೊಂಬೆ, ಅದು ಇವರತ್ನ ಎಲ್ಲ ಫುಲ್ಲು ನೋಡಿದ್ದೀವಿ ಸರ್. ಎಲ್ಲ ಫಿಲಮು ನೋಡಿದ್ವಿ. ಅವ್ರು ತುಂಬ ಇಷ್ಟ ನಮಗೆ. ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅವ್ರಂಥ ದೇವರು. ದೇವಸ್ಥಾನದಲ್ಲಿ ದೇವ್ರು ಹೆಂಗೋ ಅವರು ಹಂಗೆ ನಮಗೆ ದೇವ್ರೆ. ಹಾಗಾಗಿ ನಾವು ಅವ್ರನ್ನ ನೋಡ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು 12 ಗಂಟೆಗೆ ಬಂದಿದ್ದು ನಾವು ನೈಟು. ಅವ್ರನ್ನ ನೋಡ್ಕೊಂಡೇ ಹೋಗ್ಬೇಕು ಅಂತ ಇದು 4ನೇ ಸತಿ ನಾವು ಬಂದು ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇರೋದು. ಅವ್ರು ಇಲ್ದಾರ ತುಂಬ ಮಿಸ್ ಮಾಡ್ಕೋತೀವಿ ಸರ್. ನೋಡ್ತಾ ಇರ್ಬೋದು. ಯಾಕಂತಂದರೆ ಅಪ್ಪು ಅವರು ಅಗಲಿರ್ಬೋದು, ಆದರೆ ನಮ್ಮಿಂದ ದೈಹಿಕವಾಗಿ ಮಾತ್ರ ಅಗಲಿರೋದು. ಅವರು ನಮ್ಮ ಮಧ್ಯೆ ಜೀವಂತವಾಗಿದ್ದಾರೆ. ಅವರ ಸಮಾಜಮುಖಿ ಕಾರ್ಯಗಳು ಮತ್ತು ಅವರ ಸಿನಿಮಾಗಳ ಮೂಲಕ ನಮ್ಮ ಮಧ್ಯದಲ್ಲಿ ಅಪ್ಪು ಅವರು ನಮ್ಮ ಜೊತೆಗೇ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ಇಲ್ಲಿ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಗುಮೊಗದ ಒಡೆಯ, ಕರ್ನಾಟಕ ರತ್ನ, ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ. ದೈಹಿಕವಾಗಿ ಅಪ್ಪು ನಮ್ಮನ್ನು ಅಗಲಿದರೂ ಕೂಡ ಅವರ ಬದುಕು, ಅವರು ಬದುಕಿದಂತಹ ರೀತಿ, ಅದಾದ ಮೇಲೆ ಅವರ ಸಿನಿಮಾಗಳು ಅಭಿಮಾನಿಗಳ ರೂಪದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ನಮ್ಮಗಳ ನಡುವೆ ಅನ್ನೋದನ್ನು ಇವತ್ತು ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಯುವರಾಜ್ ಕುಮಾರ್ ಸೇರಿದಂತೆ, ವಿನಯ್ ರಾಜ್ಕುಮಾರ್ ಸೇರಿದಂತೆ ರಾಜ್ ಕುಟುಂಬದ ಹಲವು ಸದಸ್ಯರು ಕೂಡ ಈಗ ಸಮಾಧಿಯ ಬಳಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ನೆರವೇರಿಸಿದ ನಂತರ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ತಡರಾತ್ರಿಯಿಂದಲೇ ಅಭಿಮಾನಿಗಳು ಆಗಮಿಸಿದ್ದಾರೆ. ಅಪ್ಪು ಸಮಾಧಿಯನ್ನು ನೋಡಬೇಕು, ಪುಣ್ಯಸ್ಮರಣೆಯಲ್ಲಿ ಭಾಗಿಯಾಗಬೇಕು, ಅವರಿಗೆ ನಮನವನ್ನು ಸಲ್ಲಿಸಬೇಕು ಅಂಥೇಳಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಕಂಠೀರವ ಸ್ಟುಡಿಯೋದ ಹೊರಭಾಗದ ದೃಶ್ಯವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ.